ಕರ್ನಾಟಕದಲ್ಲಿ ಅಗ್ರಿಗೇಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಪ್ರಯಾಣ ಸೇವೆ ನೀಡ್ತಾ ಇರುವ ಟ್ಯಾಕ್ಸಿ ವಾಹನಗಳ ಪ್ರಯಾಣ ದರವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೆಚ್ಚಳ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ನಗರದ ಟ್ಯಾಕ್ಸಿಗಳು ಮತ್ತು ಓಲಾ ಹಾಗೂ ಉಬರ್ಗಳಂತಹ ಅಗ್ರಿಗೇಟರ್ಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ವಾಹನಗಳ ದರವನ್ನು ಏರಿಕೆ ಮಾಡಿದೆ. ಟ್ಯಾಕ್ಸಿ ವಾಹನಗಳನ್ನು ಈಗ ವಾಹನದ ವೆಚ್ಚದ ಆಧಾರದ ಮೇಲೆ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ ಎಂದು ಮನಿ ಕಂಟ್ರೋಲ್ ವರದಿ ಮಾಡಿದೆ. 10 ಲಕ್ಷದವರೆಗಿನ ವಾಹನಗಳಿಗೆ 4 ಕಿಲೋಮೀಟರ್ನವರೆಗೆ ಕನಿಷ್ಠ ದರವನ್ನು 100 ರೂಪಾಯಿಗೆ ನಿಗದಿಪಡಿಸಲಾಗಿದೆ. 4 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ. 10 ಲಕ್ಷದಿಂದ 15 ಲಕ್ಷದವರೆಗೆ ವಾಹನಗಳಿಗೆ ಕನಿಷ್ಠ ಮೊದಲ 4 ಕಿಲೋಮೀಟರ್ 115 ರೂಪಾಯಿ. ಅದಕ್ಕೂ ಮೀರಿದ ಪ್ರತಿ ಕಿಲೋಮೀಟರ್ಗೆ 28 ರೂಪಾಯಿ. 15 ಲಕ್ಷಕ್ಕಿಂತ ಹೆಚ್ಚಿನ ವಾಹನಗಳಿಗೆ ಮೊದಲ 4 ಕಿಲೋಮೀಟರ್ಗೆ 130 ರೂಪಾಯಿ. ಪ್ರತಿ ಹೆಚ್ಚುವರಿ ಕಿಲೋಮೀಟರ್ಗೆ 32 ರೂಪಾಯಿ ಏರಿಕೆ ಮಾಡಲಾಗಿದೆ ಎಂದು ಅಂಕಿಅಂಶಗಳು ತಿಳಿಸಿವೆ. ನಾನ್ ಎಸಿ ಟ್ಯಾಕ್ಸಿಗಳಿಗೆ ಮೊದಲ 4 ಕಿಲೋಮೀಟರ್ಗೆ ₹75 ರೂಪಾಯಿ ನಿಗದಿಯಾಗಿತ್ತು. ನಂತರ ಪ್ರತಿ ಕಿಲೋಮೀಟರ್ಗೆ ₹18 ನಿಗದಿಪಡಿಸಿದೆ. ಸರ್ಕಾರ ಕೊನೆಯದಾಗಿ 2021ರಲ್ಲಿ ದರಗಳನ್ನು ಪರಿಷ್ಕರಣೆ ಮಾಡಿತ್ತು. ಹವಾನಿಯಂತ್ರಣ ಟ್ಯಾಕ್ಸಿಗಳ ಮೊದಲ ಕಿಲೋಮೀಟರ್ಗೆ 100 ರೂಪಾಯಿ ಇತ್ತು. ಅಪ್ಲಿಕೇಶನ್ ಆಧಾರಿತ ಮತ್ತು ಸಿಟಿ ಟ್ಯಾಕ್ಸಿಗಳಿಗೆ ಪ್ರತ್ಯೇಕ ದರಗಳಿದ್ವು. ಪ್ರತಿ ವರ್ಗವು ಕನಿಷ್ಠ ಮತ್ತು ಗರಿಷ್ಠ ದರ ಹೊಂದಿದ್ದು ಅದನ್ನು ತೆಗೆದುಹಾಕಲಾಗಿದೆ. ಎಲ್ಲ ಟ್ಯಾಕ್ಸಿಗಳು ಅಥವಾ ಕ್ಯಾಬ್ಗಳಿಗೆ ಏಕರೂಪದ ದರವನ್ನು ಪರಿಚಯಿಸಲು ಇಲಾಖೆ ನಿರ್ಧಾರ ಮಾಡಿದೆ. ವೇಟಿಂಗ್ ಚಾರ್ಜ್ನಲ್ಲಿ ಬದಲಾವಣೆ ಇಲ್ಲ. ಸದ್ಯ ಸರ್ಕಾರದ ವೇಟಿಂಗ್ ಚಾರ್ಜ್ನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಎಂದು ತಿಳಿಸಿದೆ. ಇದು ಮೊದಲ 5 ನಿಮಿಷ ವೇಟಿಂಗ್ಗೆ ಯಾವುದೇ ಶುಲ್ಕ ವಿಧಿಸ್ತಾ ಇರಲಿಲ್ಲ. 5 ನಿಮಿಷದ ಬಳಿಕ ಪ್ರತಿ 1 ನಿಮಿಷಕ್ಕೆ 1 ರೂಪಾಯಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಆಧಾರದ ಅಗ್ರಿಗೇಟರ್ಗಳು %5 GST ಸಂಗ್ರಹಿಸುತ್ತವೆ. ಆಟೋಗಳು, ಟ್ಯಾಕ್ಸಿಗಳು, ವಿಮಾನ ನಿಲ್ದಾಣ ಟ್ಯಾಕ್ಸಿಗಳು, ಮ್ಯಾಕ್ಸಿ ಕ್ಯಾಬ್ಗಳು, ಸರಕು ವಾಹನಗಳು, ಶಾಲಾ ವಾಹನಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ವು. ತಮಗಾದ ನಷ್ಟವನ್ನ ತುಂಬಿಕೊಡುವಂತೆ ಈ ಹಿಂದೆ ಆಗ್ರಹವನ್ನ ಕೂಡ ಮಾಡಿದ್ರು.